ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಗೈಸ್, ಲಾಸ್ಟ್ ವಿಡಿಯೋ ಬಂದ್ಬಿಟ್ಟು ಪಿಂಕ್ ಲೈನ್ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಆ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ. ಹಾಗೆ ಪಿಂಕ್ ಲೈನ್ ಇಂದ ಯಾವ ರೀತಿಯಾಗಿ ಟ್ರಾಫಿಕ್ ಕಂಜೆಷನ್ ಕಮ್ಮಿ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಸೊ ಆ ವಿಡಿಯೋ ತುಂಬಾನೇ ವೈರಲ್ ಆಗಿದೆ. ಹಾಗೆ ಆ ಒಂದು ವಿಡಿಯೋಗೆ 20,000 ವ್ಯೂಸ್ ಬಂದಿದೆ ಸ್ನೇಹಿತರೆ. ಬಟ್ ಏನಂದ್ರೆ ಓನ್ಲಿ 0.9% ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಗೈಸ್ ಟು ಪ್ಲೀಸ್ ಸಬ್ಸ್ಕ್ರೈಬ್. ಹಾಗೂ ನಮ್ಮ ಒಂದು ಚಾನಲ್ ಮೇನ್ ಗುರಿ ಬಂದ್ಬಿಟ್ಟೆ ಕ್ವಾಲಿಟಿ ಕಂಟೆಂಟ್ ಕೊಡೋದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಪಿಂಕ್ ಲೈನ್ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನ ತಿಳಿಸೋಕೆ ಹೊರಟಿದ್ದೀನಿ. ಸೊ ಗೈಸ್, ಮೊದಲ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ಈ ಒಂದು ನಮ್ಮ ಮೆಟ್ರೋ ಪಿಂಕ್ ಲೈನ್ಗೆ ಪ್ಲಾಟ್ಫಾರ್ಮ್ ಗ್ಲಾಸ್ ಡೋರ್ ಗಳನ್ನ ಇನ್ಸ್ಟಾಲ್ ಮಾಡಲಾಗುತ್ತೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಗ್ಲಾಸ್ ಡೋರ್ಸ್ ಅಂದ್ರೆ ಏನು ಹಾಗೂ ಇದರ ಉಪಯೋಗಗಳು ಏನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಗೈಸ್, ಈ ಒಂದು ಪ್ಲಾಟ್ಫಾರ್ಮ್ ಗ್ಲಾಸ್ ಡೋರ್ಸ್ ಗಳು ಕಂಪ್ಲೀಟ್ಲಿ ಆಟೋಮೇಟೆಡ್ ಆಗಿರುತ್ತೆ. ಸೊ ಆಟೋಮೇಟೆಡ್ ಅಂದ್ರೆ ಯಾವಾಗ ಟ್ರೈನ್ ಕಂಪ್ಲೀಟ್ ಆಗಿ ಮೆಟ್ರೋ ಸ್ಟೇಷನ್ ಅಲ್ಲಿ ನಿಂದಿರುತ್ತೆ ಆ ಟೈಮಿಗೆ ಮಾತ್ರ ಒಂದು ಪ್ಲಾಟ್ಫಾರ್ಮ್ ಗ್ಲಾಸ್ ಡೋರ್ಸ್ ಗಳು ಓಪನ್ ಆಗುತ್ತೆ. ಸೊ ಇದರಿಂದ ಪ್ಯಾಸೆಂಜರ್ ಸೇಫ್ಟಿ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ತುಂಬಾ ಪ್ಯಾಸೆಂಜರ್ಸ್ ನ ನೋಡಿರ್ತೀರಾ, ಮೆಟ್ರೋ ಈ ಒಂದು ಟ್ರೈನ್ ಟ್ರ್ಯಾಕ್ ಎಡ್ಜ್ ಅಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ಅದರಿಂದ ತುಂಬಾ ಜನ ಟ್ರ್ಯಾಕಿಗೆ ಬೀಳೋದು ಕೂಡ ನೀವು ನೋಡಿರ್ತೀರಾ ನ್ಯೂಸ್ ಅಲ್ಲಿ. ಸೊ ಹಾಗೂ ಸಾಕಷ್ಟು ಸೂಸೈಡ್ ಅಟೆಂಪ್ಟ್ಸ್ ಕೂಡ ಮಾಡೋದು ನೀವು ನೋಡಿರ್ತೀರಾ. ಸೊ ಇದರಿಂದ ಈ ಒಂದು ಗ್ಲಾಸ್ ಡೋರ್ಸ್ ಗಳಿಂದ ಆ ಒಂದು ಸೂಸೈಡ್ ಅಟೆಂಪ್ಟ್ಸ್ ಇರ್ಬೋದು ಅಥವಾ ಪ್ಯಾಸೆಂಜರ್ಸ್ ಕೆಳಗೆ ಬೀಳೋದಿರ್ಬೋದು, ಇದನ್ನೆಲ್ಲ ಸ್ಟಾಪ್ ಮಾಡಬಹುದು ಈ ಒಂದು ಪ್ಲಾಟ್ಫಾರ್ಮ್ ಗ್ಲಾಸ್ ಡೋರ್ಸ್ ಇಂದ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಗ್ಲಾಸ್ ಡೋರ್ಸ್ ಗಳು ಬಂದ್ಬಿಟ್ಟು ಕಂಪ್ಲೀಟ್ಲಿ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ಸ್ ಮಾತ್ರ ಇನ್ಸ್ಟಾಲ್ ಮಾಡ್ತಾರೆ. ಸೊ ಟೋಟಲ್ ಆಗಿ 12 ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ಸ್ ಇದೆ. ಸೊ ಆ ಒಂದು 12 ಮೆಟ್ರೋ ಸ್ಟೇಷನ್ಸ್ಗೆ ಈ ಒಂದು ಪ್ಲಾಟ್ಫಾರ್ಮ್ ಗ್ಲಾಸ್ ಡೋರ್ಸ್ ಗಳನ್ನ ಇನ್ಸ್ಟಾಲ್ ಮಾಡಲಾಗುತ್ತೆ. ಸೊ ಗೈಸ್, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಂದ್ಬಿಟ್ಟು ಈ ಒಂದು ಪಿಂಕ್ ಲೈನ್ ಬಂದ್ಬಿಟ್ಟು ಇಂಡಿಯಾಸ್ ಡೀಪೆಸ್ಟ್ ಮೆಟ್ರೋ ಲೈನ್ ಆಗಿರುತ್ತೆ. ಇದರ ಟೋಟಲ್ ಮೆಟ್ರೋ ಲೈನ್ ಬಂದ್ಬಿಟ್ಟು ಟೋಟಲ್ ಆಗಿ 13.8 ಕಿಲೋಮೀಟರ್ಸ್ ಅಂಡರ್ ಗ್ರೌಂಡ್ ಸೆಕ್ಷನ್ ಇರುತ್ತೆ. ಸೊ ಇದು ಇಂಡಿಯಾದಲ್ಲೇ ಲಾಂಗೆಸ್ಟ್ ಅಂಡ್ ಡೀಪೆಸ್ಟ್ ಸ್ಟ್ರೆಚ್ ಅಂತಾನೆ ಹೇಳ್ಬೋದು. ಸೊ ಗೈಸ್, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಂದ್ಬಿಟ್ಟು ಒಂದು ಪಿಂಕ್ ಲೈನ್ ಮೆಟ್ರೋಗೆ ಡ್ರೈವರ್ಲೆಸ್ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ. ಸೊ ಈ ಒಂದು ಡ್ರೈವರ್ಲೆಸ್ ಟೆಕ್ನಾಲಜಿಯಲ್ಲಿ ತುಂಬಾನೇ ಲೆವೆಲ್ಸ್ ಇದೆ. ಸೊ ಈ ಒಂದು ಲೆವೆಲ್ ಅಲ್ಲಿ ಹೈಯೆಸ್ಟ್ ಲೆವೆಲ್ ಬಂದ್ಬಿಟ್ಟು GOA 4 ಅಂತಾನೆ ಹೇಳ್ಬೋದು. ಸೊ ಒಂದು GOA 4 ಅಂದ್ರೆ ಸೊ ಇವಾಗ ಡ್ರೈವರ್ಲೆಸ್ ಟೆಕ್ನಾಲಜಿಯಲ್ಲಿ ಸೊ GOA 1, 2, 3 ಮತ್ತೆ 4 ಇರುತ್ತೆ. ಸೊ ಇದರಲ್ಲಿ 1, 2, 3 ಬಂದ್ಬಿಟ್ಟು ಆಟೋಮೇಟೆಡ್ ಹಾಗೂ ಸೆಮಿ ಆಟೋಮೇಟೆಡ್ ಅಂತಾನೆ ಕರೀತಾರೆ. ಸೊ ಈಗ ಕರೆಂಟ್ಲಿ ಪಿಂಕ್ ಲೈನ್ ಮೆಟ್ರೋಗೆ GOA 4 ಯೂಸ್ ಮಾಡ್ತಿದ್ದಾರೆ. ಸೊ ಒಂದು GOA 4 ಅಥವಾ UTO ಏನಂದ್ರೆ ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಆಟೋಮೇಟೆಡ್ ಟೆಕ್ನಾಲಜಿ. ಸೊ ಇದೇ ಹೈಯೆಸ್ಟ್ ಲೆವೆಲ್ ಟೆಕ್ನಾಲಜಿ ಆಟೋಮೇಷನ್ ಅಲ್ಲಿ. ಸೊ ಈ ಒಂದು GOA 4 ಅಥವಾ UTO ಯೂಸ್ ಮಾಡೋದ್ರಿಂದ ಕಂಪ್ಲೀಟ್ಲಿ ಆಟೋಮೇಟೆಡ್ ಆಗಿರುತ್ತೆ. ಯಾವುದೇ ರೀತಿಯಾಗಿ ಸ್ಟಾಫ್ ಬೇಕಾಗಿರಲ್ಲ ಈ ಒಂದು ಟ್ರೈನ್ಗೆ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಕೂಡ ಫುಲ್ಲಿ ಆಟೋಮೇಟೆಡ್ ಇರುತ್ತೆ. ಒಂದು ಸೆಂಟರ್ ಇಂದ ಕಂಪ್ಲೀಟ್ಲಿ ಆಗಿ ರಿಮೋಟ್ಲಿ ಆಪರೇಟ್ ಮಾಡ್ತಾರೆ. ಸೊ ಗೈಸ್, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಂದ್ಬಿಟ್ಟು ಈ ಒಂದು ಪಿಂಕ್ ಲೈನ್ ಮೆಟ್ರೋಗೆ CBTC ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ. ಸೊ ಒಂದು CBTC ಟೆಕ್ನಾಲಜಿ ಬಂದ್ಬಿಟ್ಟು ಸೊ ಕಮ್ಯುನಿಕೇಶನ್ ಬೇಸ್ಡ್ ಟ್ರೈನ್ ಕಂಟ್ರೋಲ್. ಸೊ ಒಂದು CBTC ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಸೊ ಪಿಂಕ್ ಲೈನ್ ಮೆಟ್ರೋ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಜಸ್ಟ್ 4 ಮಿನಿಟ್ಸ್ಗೆ ರೀಚ್ ಆಗುತ್ತೆ. ಸೊ ಅಂದ್ರೆ ಎವ್ರಿ 4 ಮಿನಿಟ್ಸ್ಗೆ ನಿಮಗೆ ಒಂದು ಮೆಟ್ರೋ ಸಿಗುತ್ತೆ, ಯಾವುದೇ ಸ್ಟೇಷನ್ ಇರಲಿ. ಬಟ್ ನೀವು ಪಿಂಕ್ ಲೈನ್ ಅಥವಾ ಗ್ರೀನ್ ಲೈನ್ ತಗೊಂಡ್ರೆ ಸೊ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ಎವ್ರಿ 10 ಮಿನಿಟ್ಸ್ ಇದೆ. ಸೊ ಬಟ್ ಈ ಪಿಂಕ್ ಲೈನ್ಗೆ CBTC ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಸೊ ಎವ್ರಿ 4 ಮಿನಿಟ್ಸ್ಗೆ ನಮಗೆ ಟ್ರೈನ್ ಅವೈಲೇಬಲ್ ಇರುತ್ತೆ. ಸೊ ಗೈಸ್, ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಂದ್ಬಿಟ್ಟು ಈ ಒಂದು ನಾಗವರ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲ, ಇಟ್ ವಿಲ್ ಬಿ ಇಂಡಿಯಾಸ್ ಮೋಸ್ಟ್ ಯೂನಿಕ್ ಮೆಟ್ರೋ ಸ್ಟೇಷನ್ ಅಂತಾನೆ ಹೇಳ್ಬೋದು. ಇಲ್ಲಿ ನೀವೇನಾದ್ರೂ ಬ್ಲೂ ಲೈನ್ ಯೂಸ್ ಮಾಡ್ಬೇಕಂದ್ರೆ ಸೊ ನೀವು ಎಲಿವೇಟೆಡ್ ಮೆಟ್ರೋನ ಯೂಸ್ ಮಾಡ್ಬೇಕಾಗತ್ತೆ. ಹಾಗೆ ಪಿಂಕ್ ಲೈನ್ಗೆ ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ ಯೂಸ್ ಮಾಡ್ಬೇಕಾಗತ್ತೆ. ಇದೇನಾದ್ರೂ ಫುಲ್ಲಿ ಆಪರೇಷನಲ್ ಆದ್ರೆ ಸೊ ಇಟ್ ವಿಲ್ ಬಿ ಮೋಸ್ಟ್ ಯೂನಿಕ್ ಮೆಟ್ರೋ ಸ್ಟೇಷನ್ ಇನ್ ಇಂಡಿಯಾ ಅಂತಾನೆ ಹೇಳ್ಬೋದು. ಇವಿಷ್ಟು ನಮ್ಮ ಪಿಂಕ್ ಲೈನ್ ಮೆಟ್ರೋನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳಾಗಿರುತ್ತೆ. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿತ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ಯೂಚರ್ ಅಲ್ಲಿ ಕರ್ನಾಟಕ ಸಂಬಂಧಪಟ್ಟಂತೆ ಹಾಗೆ ಬೆಂಗಳೂರು ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್ ಅಪ್ಡೇಟ್ಸ್ ನಮ್ಮ ಚಾನಲ್ ಅಲ್ಲಿ ಯಾವಾಗಲೂ ಸಿಗುತ್ತೆ. ಸೊ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.